ಕಷ್ಟ ಮಾಡಿರ್ತಕ್ಕಂಥ ಶಾಸಕರಾದ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ನಮ್ಮ ತಾಲೂಕಿನ ಅತ್ಯಂತ ಆತ್ಮೀಯ ಸಹೃದಯಿ, ಯಾಕೆಂದರೆ ಎಲ್ಲ ರಂಗಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ರಾಜಕೀಯ, ಸಾಹಿತ್ಯ ಮತ್ತು ಸಹಕಾರ ಇನ್ನಿತರ ಎಲ್ಲ ರಂಗದಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ಈ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶೇಖರಗೌಡ ಮಾಲಿ ಪಾಟೀಲ್ರವರೇ ಮತ್ತು ಈ ಸಾಹಿತ್ಯದ ಹೂರಣವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಮಗೆ ತಿಳಿಸಿರ್ತಕ್ಕಂಥ ಒಬ್ಬರು ಎಲ್ಲ ಹನುಮಂತಯ್ಯನವರು, ಇನ್ನೊಬ್ಬರು SG ಸಿದ್ದರಾಮಯ್ಯನವರು. ನಿಜವಾಗಲೂ ಅವರು ಮಾತಾಡಿದ ಮೇಲೆ ನಮಗೆ ಯಾರಿಗೂ ಸಾಹಿತ್ಯದ ಬಗ್ಗೆ ಮಾತನಾಡೋಕ್ಕೆ ಶಬ್ದಗಳೇ ಇಲ್ಲ. ಮತ್ತು ಅವರ ಮಾತುಗಳನ್ನು ಕೇಳಿದ ಮೇಲೆ ನಾವೆಲ್ಲಿದ್ದೇವೆ ಅನ್ನುವ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಅವರು. ಅದಕ್ಕಾಗಿ ಆಮೇಲೆ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಹಿರಿಯರು, ಮಾಜಿ ಸಂಸದರಾದಂಥ ಕರಡಿ ಸಂಗಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯಣಿಯಾದಂಥ ಶ್ರೀಮತಿ ಹೇಮಲತಾ ನಾಯ್ಕರವರೇ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಶರಣಗೌಡ ಪೊಲೀಸ್ ಪಾಟೀಲ್ರವರೇ ಮತ್ತು ಈಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ನಾಗರಾಜ್ ಅವರೇ ಹಾಗೂ ನಮ್ಮ ಹಿಂದಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಈಗಿನ ಎಲ್ಲ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಅನೇಕ ಗಣ್ಯಮಾನ್ಯರು ಮತ್ತು ಈ ಒಂದು ಸಭೆಯಲ್ಲಿ ಅನೇಕ ಕೃತಿಗಳನ್ನು ಪ್ರಸ್ತುತಪಡಿಸಿ ಅವನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ಎಲ್ಲ ಕವಿ ಮತ್ತು ಕಾದಂಬರಿಕಾರರೇ, ಮಾಧ್ಯಮದ ಗೆಳೆಯರೇ ಮತ್ತು ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಜನಸಮೂಹವೇ. ಯಾಕಂದ್ರೆ ಸಾಹಿತ್ಯ ಅಂದ್ರೆ ಇದು ನೀರಿಳಿಯದ ಗಂಟಲು ಕಡುಬಂ ತುರುಕಿದಂತಾಯಿತು ಅನ್ನುವ ಪರಿಸ್ಥಿತಿ ಇವತ್ತಿನ ನಮ್ಮ ಯುವಕರಿಗೆ ಬಂದಿದೆ. ನೋಡ್ರಿ, ನೀವು ಈಗ ಸಂಜೆ ಮುಂದೆ ಯಾವುದಾದ್ರೂ ಒಂದು ಸಂಗೀತ ಕಾರ್ಯಕ್ರಮ ಐತೆ ಅಂದ್ರೆ ಮತ್ತೆ ಈ ಎಲ್ಲ ಗ್ರೌಂಡ್ ತುಂಬಿ ಹೋಗುತ್ತೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಕುರ್ಚಿನೇ ಖಾಲಿ. ಇಲ್ಲಿ ಎಂತೆಂಥ ಸಾಹಿತಿಗಳನ್ನು ಕರೆಸ್ಯಾರಂದ್ರೆ ನಾನು ಅದನ್ನು ನಿಜವಾಗ್ಲೂ ಇದನ್ನು ಓದೇ ಇಲ್ಲ, ಇನ್ವಿಟೇಷನ್ ಕಾರ್ಡ್. ನಾನು 10 ದಿವಸ ಹೊರಗಡೆ ಇದ್ದೆ. ನಿನ್ನೆ ರಾತ್ರಿ 10 ಗಂಟೆಗೆ ಊರಿಗೆ ಬಂದೀನಿ. ಅದನ್ನು ಫೋನ್ನಾಗ ಇವ್ರು ಹೇಳಿದ್ರು, ಬಂದೆ. ಇಲ್ಲಿ ಕುಂತೀನಿ, ಸಾಹಿತ್ಯದ ದಿಗ್ಗಜರು ನನ್ನ ಮುಂದೆ ಹೊಂಟಿದ್ರು. ಇದೇನಪ್ಪ ಇವ್ರು ಇಲ್ಲಿ ಅಂತೇಳಿ ಅವ್ರ ಹೆಸರು ಹಿಡಿದು ಕೂಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಹನುಮಂತಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ. ಅಂದರೆ ಇವತ್ತು ಸಾಹಿತ್ಯದ ಮೇರು ಜಗತ್ತಿನಲ್ಲಿ ಅವರು ಕಾಣಿಸಿಕೊಂಡಂಥ ವ್ಯಕ್ತಿಗಳನ್ನು ಇಂಥ ನಮ್ಮ ಗ್ರಾಮಕ್ಕೆ ಕರೆಸಿ ಇವತ್ತು ಏನು ನಮಗೆ ಪಾಠವನ್ನು ಮಾಡಿದ್ದೀರಿ, ನಿಜವಾಗಲೂ ಈ ಸಂಯೋಜಕರಿಗೆ ನಾವು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕೆಂದರೆ ಇವರು ನೀವು ಎಷ್ಟು ಹುಡುಕಾಡಿದ್ರೂ ಸಿಗಲಾರ್ದಂಥ ವ್ಯಕ್ತಿಗಳು. ನಮ್ಮ ತಾಲೂಕಿಗೆ ಹಿಂದೆ ನನ್ನದೇ ಹುಟ್ಟು ಹಬ್ಬಕ್ಕೆ ಬಂದಿದ್ದರು SG ಸಿದ್ದರಾಮಯ್ಯನವರು. ಆ ರೀತಿ ಹನುಮಂತಯ್ಯನವರು ಬಂದಿಲ್ಲ ಇಲ್ಲಿ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬಂದಾರ. ಆದರೆ ಇವತ್ತು ಅಂಥ ವ್ಯಕ್ತಿಗಳ ಮಾತುಗಳನ್ನು ಕೇಳಲಿಕ್ಕೆ ನಾವ್ಯಾರೂ ಕೂಡ ಬರಲಿಲ್ಲ ಅಂದ್ರೆ ಅದು ಒಂದು ಭಾಳ ನೋವಿನ ಸಂಗತಿ ಅನ್ನುವ ಮಾತನ್ನು ಹೇಳುವುದರ ಜೊತೆಗೆ, ಸಾಹಿತ್ಯ ಅಂದರೆ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಒಂದು ಭಾಗ. ಇವತ್ತು ಕವಿತೆಯಿಂದ ಆಗ್ಬೋದು, ವಚನಗಳಿಂದ ಆಗ್ಬೋದು, ಮತ್ತು ಕಾದಂಬರಿಯಿಂದ ಆಗ್ಬೋದು, ಇನ್ನಿತರ ಮೂಲಗಳಿಂದ ನಮ್ಮ ಈ ಸಮಾಜವನ್ನು ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು. ಈಗ ಹನುಮಂತಯ್ಯನವರು ಹೇಳಿದರು, ಈ ಅನಕ್ಷರಸ್ಥರಿದ್ರೆ 80% ಇದ್ದಾಗ ದೇಶ ಶಾಂತಿಯುತವಾಗಿತ್ತು. ಈಗ ಆ ಶಾಂತಿಯನ್ನು, ನೆಮ್ಮದಿಯನ್ನು ಕಳೆದುಕೊಂಡಂಥ ಪರಿಸ್ಥಿತಿ 80% ಶಿಕ್ಷಣವಂತರಾದಾಗ ಮೂಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ.
ಯಾಕಂದ್ರೆ ದೇಶದಾಗ ನೋಡ್ರಿ, ನೀವು ದೇಶದಾಗರ ನೋಡ್ರಿ, ಜಗತ್ತಿನ ನೋಡ್ರಿ, ಎಲ್ಲಾದರೂ ಅವಘಡಗಳು, ಅದು ಇದು ಸುಲಿಗೆ ಎಲ್ಲ ನಡೀತಕ್ಕಂಥ ಇವತ್ತು ಆ ಕೆಲಸಗಳು ಆಗ್ತವೆ. ಮಾನವೀಯ ಮೌಲ್ಯಗಳು ಮಾಯ ಆಗ್ತವೆ. ನೋಡಿ, ನಿನ್ನಿನ ಒಂದು ಮಾಧ್ಯಮದಲ್ಲಿ ನೋಡಿದ್ವಿ, ಒಂದು ಮನೆಯಲ್ಲಿ ಇಬ್ಬರೇ ಗಂಡ ಹೆಂಡತಿ ಇರ್ತಾರೆ. 65 ವರ್ಷ ಆ ಯಜಮಾನನಿಗೆ, 58 ವರ್ಷ ಆ ಹೆಣ್ಮಗಳಿಗೆ. ಅವರಿಗೆ ಯಾರೋ ಮಕ್ಕಳಿರದೆ ಹೋದರೆ ಕೊನೆಗೆ ಅನಾಥಾಶ್ರಮಕ್ಕಾದರೂ ಸೇರ್ಬೋದಾಗಿತ್ತು. ಅವರು ಅದನ್ನೆಲ್ಲ ಬಿಟ್ಟು ಅವರು ವಿಷವನ್ನು ಇದನ್ನು ಮಾಡಿ ಕುಡಿದು ಇಹಲೋಕವನ್ನು ತ್ಯಜಿಸ್ತಕ್ಕಂಥ ಒಂದು ಸಾಮಾಜಿಕವಾದಂಥ ದುರ್ಘಟನೆ. ಯಾಕಂದರೆ ಇಬ್ಬರು ಮಕ್ಕಳಿದ್ದಾರೆ, ಆದರೆ ಗಂಡಸ ಮಕ್ಕಳೆಲ್ಲ ಹೆಣ್ಮಕ್ಕಳು. ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಯಾಕಂದರೆ ಅವರಿಗೆ ತಮ್ಮದೇ ಆದಂಥ ಕುಟುಂಬ ಅದು ಇರ್ತದೆ. ಅವರು ವಾರಕ್ಕೊಮ್ಮೆ ದಿವಸಕ್ಕೊಮ್ಮೆ ಫೋನ್ ಮಾಡಿ ತಂದೆ ತಾಯಿಗಳನ್ನು ವಿಚಾರ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಿರ್ತಾರೆ. ಆದರೆ ಅನೇಕ ಜನ ನಮ್ಮ ಯುವಕರು ತಂದೆ ತಾಯಿನ ಸೇರೋದೇ ಇಲ್ಲ ಅಂಥ ಒಂದು ಪರಿಸ್ಥಿತಿ. ಮತ್ತು ತಂದೆ ತಾಯಿನ ಕೊಲೆ ಮಾಡಿದಂಥ ಮಕ್ಕಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಹೋಗಲಾಡಿಸ್ಲಿಕ್ಕೆ ಸಾಹಿತ್ಯ ಬೇಕು. ಅದಕ್ಕಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಘಟನೆಗಳು ಆಗ್ತವೆ. ಅದಕ್ಕಾಗಿ ತಾವೆಲ್ಲ ಇನ್ನು ಮುಂದೆ ಗೋಷ್ಠಿಗಳು ಬರ್ತಾವೆ. ವಿಶೇಷವಾದ ಗೋಷ್ಠಿಗಳಲ್ಲಿ ವಿಷಯವಾರು ಮಾತುಗಳನ್ನು ಅನೇಕ ತಜ್ಞರು, ಹಿರಿಯರು, ಸಾಹಿತಿಗಳು ಮಾತನಾಡ್ತಾರೆ. ಆದ್ದರಿಂದ ಇನ್ನು ಹೆಚ್ಚು ಜನ ಶಿಕ್ಷಕರು ಬರ್ತಾರಂತ ನಾನು ನಿರೀಕ್ಷಣೆ ಮಾಡಿದ್ದೆ. ಯಾಕಂದರೆ ಇವತ್ತು ಸೂಟಿ ಐತೆ, ಮತ್ತು ಸೂಟಿ ಕೊಟ್ಟೋರಿಲ್ಲ ಗೊತ್ತಿಲ್ಲ, ಆದರೆ ಸೂಟಿ ಕೊಡಬೇಕಾಗಿತ್ತು. ಕೊನೆಗೆ ನಾಳೆಗಾದರೂ ಅವರು ಬರಲಿ. ಯಾಕಂದರೆ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಯಾರಿಗಾದರೂ ಇದ್ದರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ನೋದನ್ನು ತಾವು ಯಾರೂ ಕೂಡ ಮರಿಬಾರ್ದು. ಅದು ಕರ್ತವ್ಯ ಅಲ್ಲ, ಅದು ನೀವು ಸಂಬಳಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ, ಅದು ಈ ದೇಶಕ್ಕಾಗಿ ಮಾಡ್ತಕ್ಕಂಥ ಒಂದು ಉಪಕಾರ ಅಂತ ತಿಳ್ಕೋಬೇಕು. ಯಾಕಂದರೆ ನೀವು ಫೌಂಡೇಶನ್ನೇ ಸರಿ ಇರದೆ ಹೋದರೆ ಸಮಾಜ ಸರಿ ಆಗೋದಿಲ್ಲ. ಅದಕ್ಕಾಗಿ ನಾನು ಅನೇಕ ಬಾರಿ ಈ ವಿಷಯವನ್ನು ಗುರುಗಳಿಗೆ ನಾನು ವಿನಂತಿ ಮಾಡಿಕೊಂಡಿರ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶೇಖರಗೌಡರು ಎಲ್ಲ ಒಂದು ಅನುಭವಿಸಿರತಕ್ಕಂಥವರು ಅಧಿಕಾರ ಮತ್ತು ಸಾಹಿತ್ಯ 6 ಕೃತಿಗಳನ್ನು ರಚಿಸಿರ್ತಕ್ಕಂಥವ್ರು. ಯಾರ್ಯಾರು ಏನೇನೋ ಮಾತಾಡಲಿ, ಆದರೆ ಅವ್ರನ್ನ 2 ಸಲ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರನ್ನಾಗಿ ಮಾಡಬೇಕಾದ್ರೆ ಇದೇ ಸಾಹಿತಿಗಳ ಮಾಡಿರ್ತಾರೆ. ಅದಕ್ಕೆ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿಕ್ಕೆ ಈ ಊರಿನ ಎಲ್ಲ ಹಿರಿಯರು ಶ್ರಮ ವಹಿಸಿದ್ದೀರಿ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಸಾಹಿತ್ಯ ಸಮಾಜವನ್ನು, ಮನಸ್ಸನ್ನು ಕಟ್ಟುವ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಚಿಂತನೆ ಆಗಬೇಕು ಅಂತ ಮಾರ್ಮಿಕ ವಿಚಾರಗಳನ್ನು ಹಂಚಿಕೊಂಡಿರುವಂಥ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರವರು, ಮಾನ್ಯ ಮಾಜಿ ಸಚಿವರು ಕುಷ್ಟಗಿ ಅವರಿಗೆ ಧನ್ಯವಾದಗಳು. ಈಗ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಮಾಜಿ ಸಂಸದರು ಕೊಪ್ಪಳ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ ಅವರ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ನುಡಿಪೀಠಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ.